ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ರಾಯರೋ ಅಲ್ಲಿ ರಾಯರ ಭಕ್ತರು ಅಂತ ಹೇಳುತ್ತಾ ರಾಘವೇಂದ್ರ ದರ್ಶನ ಸಂಕಲ್ಪದ 38ನೇ ಮಠವನ್ನ ನಾನು ವಿಜಯನಗರದ ಚೋಳರಪಾಳ್ಯದಲ್ಲಿರುವಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಿಮ್ಮೆಲ್ಲರಿಗೂ ದರ್ಶನ ಮಾಡಿಸುವಂತಹ ಭಾಗ್ಯ ಸಿಕ್ಕಿದೆ. ಬನ್ನಿ ಈಗ ಒಂದು ದರ್ಶನವನ್ನ ತೋರಿಸುತ್ತವನ ಶ್ರೀ ರಾಘವೇಂದ್ರನ ಒಂದು ದರ್ಶನವನ್ನ ಪೂರ್ಣ ವಿವರವನ್ನ ನಾನು ಹೇಳ್ತಾ ಹೋಗ್ತೇನೆ. ಬರೀ ದರ್ಶನ ಮಾಡೋಣ. ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ 38ನೇ ಮಠವಾಗಿ ವಿಜಯನಗರ ಸಮೀಪದ ಚೋಳರಪಾಳ್ಯದಲ್ಲಿರುವಂತಹ ಶ್ರೀ ಗುರು ಸಾರ್ವಭೌಮರ ಬೃಂದಾವನಕ್ಕೆ ನಾನು ಇಂದು ಭೇಟಿ ಕೊಟ್ಟು ಕಣ್ಪೂರ್ತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದು ತುಂಬಾ ವಿಶೇಷವಾದಂತಹ ರಾಯರ ಮಠದಲ್ಲಿ ಎಲ್ಲವೂ ವಿಶೇಷವೇ, ಎಲ್ಲವೂ ಪ್ರಸಿದ್ಧವೇ. ಅದರಲ್ಲಿ ನಾನು ಈ ಕಂಡಂತಹ ಒಂದು ಚೋಳರಪಾಳ್ಯದ ಬೃಂದಾವನವು ತುಂಬಾ ವಿಶೇಷವಾಗಿ, ಅದರಲ್ಲಂತೂ ಬೆಳಗಿಂದ ನೋಡ್ತಿದ್ದೇನೆ, ನಾನು ಪ್ರದರ್ಶನ ಕೂಡ ಪೂರ್ತಿ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಜನಸಂದಣಿ ಇದೆ. ಹಾಗೂ ಕೆಲವು ಹೆಜ್ಜೆ ನಮಸ್ಕಾರ ಕೂಡ ಕೆಲವರು ಮಾಡಕ್ಕೆ ತಾಪತ್ರೆ ಆಗ್ತಿದೆ, ಅಂದ್ರೆ ಅಷ್ಟು ಜನಸಂದಣಿ. ಸೊ ಮಿಕ್ಕಿ ದಿವಸ ನನಗೆ ಗೊತ್ತಿಲ್ಲ. ಈ ಒಂದು ಗುರುವಾರದಂದು ಪದೇ ಪದೇ ಅವರು ಕೂಡ ಇಲ್ಲಿನ ಕಾರ್ಯಕರ್ತರು ಏನಿದ್ದಾರೆ ಅವರು ಮೈಕಲ್ಲಿ ಹೇಳ್ತಾ ಇರ್ತಾರೆ, ದಯವಿಟ್ಟು ಎಲ್ಲರಿಗೂ ಅವಕಾಶ ಮಾಡ್ಕೊಡಿ ಅನ್ನೋದನ್ನ ನಾನು ಕೇಳಿದೆ. ಸೊ ಅಂತಹ ಒಂದು ಜನಸಂದಣಿಯಲ್ಲಿ ರಾಘವೇಂದ್ರರ ಒಂದು ದರ್ಶನವನ್ನ ಪಡೆದಂತಹ ಇಲ್ಲಿರೋರು ಎಲ್ಲರೂ ಪುಣ್ಯರು. ಸಮೀಪದ ಸ್ಥಳೀಯರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ಪಡೆದಂತಹ ನೀವೆಲ್ಲರೂ ಧನ್ಯ ಅನ್ಕೊಂತೇನೆ. ಹಾಗೆ ಈ ಒಂದು ಮಠದ ವಿಶೇಷವನ್ನ ಹೇಳಲಿಕ್ಕೆ ಈ ಕಾರ್ಯಕರ್ತರೆಲ್ಲರೂ ಇದ್ದಾರೆ ಇಲ್ಲಿ. ಅವರ ಒಬ್ಬೊಬ್ಬರಾಗಿ ನಾವು ಮಾತಾಡ್ತೇನೆ. ಬನ್ನಿ. ಈ ಮಠದ ಒಂದು ವಿಶೇಷ, ಈ ಸ್ಥಳ ಮಹಿಮೆಯನ್ನ ನೀವು ತಿಳಿಸ್ಬೋದು. ಆಗ ಶ್ರೀಮಾನ್ ಅಶ್ವಥ್ ನಾರಾಯಣ್ ಅವರದ್ದು ಅವಾಗ ಒಂದು ಚಿಕ್ಕದಾಗಿ ಸಂಕಲ್ಪ ಮಾಡಿಕೊಂಡು ಇಲ್ಲಿ ರಾಯರ ಬೃಂದಾವನ ಮಾಡಬೇಕು ಅಂತ ಹೇಳಿ ಶ್ರೀಮಠಕ್ಕೆ ಹೋಗಿ ಅಲ್ಲಿ ಅವರು ಶ್ರೀಮಠದಿಂದ ಅವರು ಆಶೀರ್ವಾದ ತಗೊಂಡು ಈ ಮಠನ ಸ್ಥಾಪನೆ ಮಾಡಿದ್ರು. ಈ ಮಠನ ಸ್ಥಾಪನೆ ಮಾಡೋದಿಕ್ಕೆ ಹಲವಾರು ಕಾರಣಗಳು ಅವರಿಗೆ ಪ್ರೇರಣೆ ಆಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವ್ರ ಕನಸಿನಲ್ಲಿ ಬಂದು ಈ ರಾಘವೇಂದ್ರ ಸ್ವಾಮಿನ ನಾನು ಇಲ್ಲಿರ್ಬೇಕು, ಇಲ್ಲಿ ಜನಗಳಿಗೆ ಭಕ್ತಾದಿಗಳಿಗೆ ತುಂಬಾ ಅನುಕೂಲ ಮಾಡಬೇಕು, ಹಾಗೂ ನನ್ನ ಸೇವೆ ಮಾಡಿದವ್ರಿಗೆ ಒಳ್ಳೇದನ್ನ ನಾನು ಬಯಸೋದ್ರಿಂದ ಇಲ್ಲಿ ನೀನ್ ಮಾಡು ಅಂತ ಹೇಳಿದ ಪ್ರೇರಣೆ ಆದ್ರಿಂದ ಶ್ರೀ ಅಶ್ವಥ್ ನಾರಾಯಣ್ ಅವರು ಅವರ ಸ್ವಂತ ಜಾಗದಲ್ಲಿ ಶ್ರೀ ರಾಘವೇಂದ್ರ ಬೃಂದಾವನನ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿದ ನಂತರ ಕೆಲವು ಒಡನಾಡಿಗಳು ಸೇರ್ಕೊಂಡು ಇದಕ್ಕೆ ಒಂದು ಒಳ್ಳೆ ನೆಲೆ ಮಾಡಬೇಕು ಅಂತ ಹೇಳಿ ಇಂಥ ಭವ್ಯವಾದ ಕಟ್ಟಡನ ಕಟ್ಟಿ ಅವರ ಸಹಕಾರ ಎಲ್ಲರದು ಸೇರ್ಕೊಂಡು ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ, ಎಲ್ರಿಗೂ ಎಲ್ಲ ಥರದ ಅನುಕೂಲಗಳು ಆಗಬೇಕು ಅಂತ ಹೇಳಿ ಮಾಡಿ ಶ್ರೀ ಗುರು ರಾಘವೇಂದ್ರರು ಅವ್ರು ಏನು ಆಸೆ ಬೀಳ್ತಾರೆ, ಅವ್ರು ಯಾರಿಗೂ ಜಾತಿ ಮತ ಭೇದ ಯಾರಿಗೂ ತೋರಿಸಿಲ್ಲ. ಆ ಥರನೇ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಪ್ರತಿ ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಪ್ರಸಾದ ಸೇವೆ ಇರುತ್ತೆ. ತಿರ್ಗಾ 4 ಗಂಟೆಗೆ ಇದನ್ನ ತೆಗೆದ ತಕ್ಷಣ ಅವಾಗಲೂ ಪ್ರಸಾದ ಸೇವೆ ಇರುತ್ತೆ. ರಾತ್ರಿ 8:30 ತನಕ ಕಮಿಟಿಯವರೆಲ್ಲ ಸೇರ್ಕೊಂಡು ಬಹಳ ಶ್ರದ್ಧೆಯಿಂದ ರಾಯರ ಸೇವೆ ಮಾಡ್ತಾ ಇದ್ದಾರೆ. ಇವರು ಹಿರಿಯ ಉಪಾಧ್ಯಕ್ಷರು, ಇವರು ಸೆಕ್ರೆಟರಿ ಆಗಿದ್ದವರು, ಖಜಾಂಚಿ ಆಗಿದ್ದವರು, ಇವ್ರ ಅಣ್ಣಂದ್ರು, ಇವರ ಮನೆಯವರೆಲ್ಲ ಸೇರ್ಕೊಂಡು ಈ ಮಠನ ಬಹಳ ಮುಂದಕ್ಕೆ ತಗೊಂಡ್ಬಂದಿದ್ದಾರೆ. ಅವ್ರ ಕೈಲಾದಂಥ ಸೇವೆನೂ ಮಾಡಿದ್ದಾರೆ. ಹಾಗೆ ಅವರು ರಾಜಪ್ಪ ಅವರು ಇವಾಗ ವಿಜಯಕುಮಾರ್ ಅಂತ ಖಜಾಂಚಿ, ನಮ್ಮ ಸೆಕ್ರೆಟರಿ ಅವ್ರು ಬಂದಿಲ್ಲ, ನಾನು ಅಲ್ಪ ಸೇವಕ. ಧರ್ಮದರ್ಶಿಗಳು ಕಾರ್ಯಕರ್ತರು ಎಲ್ಲರೂ ಯಾವ ಸಂಭಾವನೆಯನ್ನು ತಗೊಳ್ತೀರಾ ಸೇವೆ ನಮ್ಮ ಆತ್ಮ ಸಂತೋಷದಿಂದ ಬಂದು ಸೇವೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದನ್ನು ಮಾಡೋದಕ್ಕೆ ಕೋರ್ತಾ ಇರ್ತಾರೆ. ಇದೇ
ಒಂದು ಮಠದ ಪ್ರಧಾನ ಅರ್ಚಕರು ಒಂದು ಸೇವೆಯನ್ನ ಯಾವ ತರ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಾನು ಕಣ್ಣಾರೆ ನೋಡಿ ಧನ್ಯನಾದೆ. ಅವ್ರ ಮಾತಲ್ಲೂ ಕೂಡ ನಾನು ಇಲ್ಲಿ ಕೇಳುವಂತಹ ಪ್ರಯತ್ನ ಮಾಡ್ತೇನೆ. ಇವರ ನಾಮಧೇಯ ಬಂದು ಶ್ರೀಧರಾಚಾರ್ಯ ಅಂತೇಳಿ. ನಮಸ್ಕಾರ ಸ್ವಾಮಿ. ಈ ಒಂದು ಸೇವೆ ನಿಮಗೆ ಒಲ್ದಿರೋದು ಹೇಗೆ, ಮೂಲತಃ ಎಲ್ಲಿದ್ದೀರಾ, ಈ ಒಂದು ಮಠದ ಬಗ್ಗೆ ನೀವು ಹೇಳೋದಾದ್ರೆ? ನಮ್ದು ಬಂದು ತುಮಕೂರು ಡಿಸ್ಟ್ರಿಕ್ಟ್ ತುಮಕೂರು ಮಧುಗಿರಿ ಹತ್ರ ಶಿವನಗಿರಿ ಅಂತ ಶಿವನಗಿರಿ ಗ್ರಾಮ. ಅಲ್ಲಿ ಒಂದು ನಮ್ಮ ಜೋಡಿ ಗ್ರಾಮ ಇತ್ತು. ಅದಾದ್ಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಇಲ್ಲಿಗೆ ಬಂದು ಈ ಮಠಕ್ಕೆ ಬಂದು 2007ರಲ್ಲಿ ಬಂದಿದ್ದೀನಿ. 2007ರಿಂದ ಇಲ್ಲಿ ನಿರಂತರವಾಗಿ ಏನೋ ರಾಯರ ಸೇವೆ ತಗೊಳ್ತಾ ಇದ್ದಾರೆ. ನನಗೆ ಏನು ನಮ್ಮ ದೊಡ್ಡವರು ನಮ್ಮ ತಾತ ಅವ್ರು ಏನು ಹೇಳ್ಕೊಟ್ಟಿದ್ದು ಆ ದೇವರ ಪೂಜೆನ ನಿರಂತರವಾಗಿ ಇದು ಮಾಡ್ಕೊಂಡು ಇಲ್ಲಿನೂ ಸಹ ಎಲ್ಲ ಟ್ರಸ್ಟಿಗಳು ಬಹಳ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಈ ಮಟ್ಟದ ಒಂದು ಕಿರೀಟ ಅಂದ್ರೆ ಅದೊಂದೇ. ಹೌದು ರಾಯರು ಮತ್ತು ನಮ್ಮ ವ್ಯಾಸರಾಜ ಮಠದ ಸ್ವಾಮಿಗಳಾದ ಶ್ರೀ ವಿದ್ಯಾಪಯನದ ಶ್ರೀಪಾದಂಗಳವರು ಇವರ ವ್ಯಾಸರಾಯ ಮತ್ತಿಗೆ ರಾಯಮತ್ತಿಗೆ ಎರಡನ್ನೂ ಅವರೇ ಬಂದು ಪ್ರತಿಷ್ಠಾಪನೆ ಮಾಡೋದು. ಹಾಗೆ ಈ ಮಠದ ಅಶ್ವಥ್ ನಾರಾಯಣ ಅಂತ ಇರ್ತಾರಲ್ಲ ದಾಸ ಶ್ರೇಷ್ಠರು, ಅವರಿಗೆ ಮೃದುಧಾರಣೆ ಮಾಡಿ ಅವರಿಗೆ ಒಂದು ಮಧ್ವ ಪರಂಪರೆಯನ್ನು ಕೊಟ್ಟು ಅವರೇ ಇದಕ್ಕೆ ಸ್ಥಾಪನೆ. ಅವರಿಲ್ಲ ಈಗ, ಅವರೇನೆ ಇದಕ್ಕೆ. ಸೊ ವಿಶೇಷವಾಗಿ ಇನ್ನೊಂದನ್ನು ಕಂಡೆ ನಿಮ್ಮಿಂದ ಅಲ್ಲಿ. ಸೊ ಮಂಗಳಾರ್ಚ ಈ ಒಂದು ಜನಸಂದಣಿಯಲ್ಲಿ ಮಂಗಳಾರತಿ ಮಾಡುವಾಗ ಎಲ್ಲರನ್ನ ಶಾಂತವಾಗಿ ಕುಣಿಸಿ ಒಂದು ಇದು ಮಾಡಿದ್ರಿ. ಅದು ಎಲ್ಲರಿಗೂ ದರ್ಶನ ಆಗ್ಬೇಕು ಅಂತೇಳಿ ಮಂಗಳಾರತಿ ಎಲ್ಲಾರು ಹೌದು ಹಿಂದ್ಗಡೆಯವರು ಕಾಣಲ್ಲ ಅಂತ ಅದು ಮುಖ್ಯ. ಕೂಡ್ತು ಬಿಟ್ಟು ಎಲ್ಲಾರು ರೋಡ್ನಾಗ ಇರೋರು ಕೂಡ ಸಹಿತ ಕಾಣಿಸ್ತಂತ. ಇದೊಂದು ಬಹು ಮುಖ್ಯವಾದ ಉದ್ದೇಶ. ಎಲ್ಲರಿಗೂ ದರ್ಶನ ಮಾಡ್ಬೇಕು ಅನ್ನೋದು. ಊರಿಗೆ ಹೋಗೋರು ಇರ್ತಾರೆ ಅರ್ಜೆಂಟ್ ಆಗಿ, ಅಟ್ಲೀಸ್ಟ್ ಮಹಾಮಂಗಳಾರತಿ ನನಗೆ ದರ್ಶನ ಸಿಗುತ್ತಂತ ಅವ್ರವ್ರ ಗುರುಗಳನ್ನಗೋಸ್ಕರ ಅವರೇ ಬಂದು ಇಲ್ಲಿ ನಿಂತ್ಕೊಂಡು ದರ್ಶನ ನಾವು ಮುಖ್ಯವಾಗಿ ಏನಪ್ಪಾ ಹೇಳ್ತೇನೆ ಅಂದ್ರೆ, ನಾವು ಕಾಯಬೇಕಾಗಿದ್ದು ಕೊನೆವರೆಗೂ, ಅಂದ್ರೆ ಮಹಾಮಂಗಳಾರತಿ ಆಗೋವರೆಗೂ ನೋಡಿದ್ರೆ ಮಾತ್ರ ಅದೊಂದು ಒಂದು ರಾಯರ ದರ್ಶನವನ್ನ ಪೂರ್ತಿ ಆಗುತ್ತೆ ಅಂತ ನಾನು ಈ ಮಾತಲ್ಲಿ ಹೇಳ್ತೇನೆ. ತಪ್ಪಿದ್ರೆ ಕ್ಷಮಿಸ್ಬೇಕು. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನೋಡೋದು ಅಷ್ಟೇ, ಪ್ರಾರಂಭವಾಗಿ ನೋಡ್ಬಿಟ್ಟು ಬಿಡೋದಲ್ಲ. ಆ ಒಂದು ಮಹಾಮಂಗಳಾರತಿ ಆಗೋವರೆಗೂ ಕೂಡ ನೋಡಿದ್ರೆ ನಿಮ್ಗೆ ಆ ದರ್ಶನದ ಭಾಗ್ಯ ಬರುತ್ತೆ, ಪುಣ್ಯ ಬರುತ್ತೆ ಅಂತ ನಾನು ಕೇಳ್ಕೊಂತೇನೆ. ಗುರುವಾರ ಒಂದು 4,000 5,000 ಅನ್ಸುತ್ತೆ ಬರೋದು ನಾನ್ ಕಂಡಂಗೆ. ಇನ್ನ ಸಾಯಂಕಾಲ ಬೇರೆ ಬರ್ತಲ್ಲ 4 ಗಂಟೆಯಿಂದ ಸಾಯಂಕಾಲ 4ರಿಂದ 8:30ವರೆಗೂ ಮಂಗಳಾರತಿ, ಆಮೇಲೆ ಮಹಾಮಂಗಳಾರತಿ. ಸೊ ಇಂತ ಒಂದು ಜನಸಂಖ್ಯೆ ಕೂಡ ಶಾಂತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ರಾಯರ ಅನುಗ್ರಹ, ರಾಯರ ಪ್ರೇರಣೆ, ಮುಖ್ಯ ಪ್ರಾಣದೇವರ ಅನುಗ್ರಹ. ಸಾರ್ವಭೌಮರ ಒಂದು ಮಠದಲ್ಲಿ ವಿಜಯಕುಮಾರ್ ಸ್ವಾಮಿಗಳು ಕೂಡ ಒಂದು ನಿರಂತರ ಸೇವೆಯನ್ನ ಕೊಡ್ತಿದ್ದಾರೆ. ಅವ್ರ ಮಾತಲ್ಲಿ ಕೂಡ ಒಂದೆರಡು ಮಾತನ್ನ ಅವರ ಸೇವೆಗೆ ಮಾತಾಡ್ತಾರೆ. ಸ್ವಾಮಿ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯತ ವಂತಾಂ ಕಲ್ಪವೃಕ್ಷಾಯ ವಂತಾಂ ಕಾಮಧೇನುಗಳು. ನಮ್ಮ ಮಠ ಹೇಳ್ಬೇಕಾದ್ರೆ ಸಾಕ್ಷಾತ್ ರಾಯರ ನೆಲೆಸಿದಂಥ ಜಾಗ ಇದು. ನಮ್ಮ ಮನೆಯಲ್ಲಿ ಬಹಳ ಜನ ರಾಯರ ದರ್ಶನ ಪಡೆದಿರೋಂಥ ಜಾಗ ಇದು.
ಸಾಕ್ಷಾತ್ ರಾಯರು ಇಲ್ಲಿ ನೆಲೆಸಿದ್ದಾರೆ. ಭಕ್ತಾದಿಗಳಿಗೆ ಬಹಳ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ಕೇಳಿದ ವರ ಅಂತ ಕೊಡೋ ಜಾಗ ಅಂತದಿದು. ಬಂದಿರೋರು ಬಹಳ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಯರು. ಅದಕ್ಕೆ ನಾನು ಹೇಳೋದಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಮಠ ನಮ್ಮ ರಾಯರ ಮಠ ಅಂತ ಹೇಳ್ಕೊಳ್ತೀನಿ. ಇವರ ಒಂದು ಭಾವನೆ ಹೆಂಗಿದೆ ಅಂದ್ರೆ ಅವ್ರ ಮಾತಲ್ಲಿ ಬರ್ತಾ ಇಲ್ಲ. ಆಕ್ಚುಲಿ ಅವರ ಒಂದು ಭಕ್ತಿ ಒಳಗೆ ಕೂಡಿದೆ. ಅದು ಆಚೆ ಬರ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಅವ್ರಿಗೆ ಅವರ ಕಣ್ಣುಗಳಲ್ಲಿ ಅವರ ಒಂದು ಭಾವನೆಗಳು ನನಗೆ ವ್ಯಕ್ತವಾಗ್ತಿದೆ. ಸೊ ಆಟ ಆಡುವಂತಹ ಒಂದು ಮಾತು ಕಣ್ಣಲ್ಲಿ ಕಾಣ್ತಿದೆ. ಇಂತಹ ಭಕ್ತರನ್ನ ನಾವು ನೋಡಿದ್ರು ಕೂಡ ನಮಗೂ ಕೂಡ ಸೇವೆಯಲ್ಲಿ ವಿವಿಧ ಭಕ್ತರನ್ನ ಕಾಣ್ತೇವೆ. ಅದರಲ್ಲಿ ರಾಯಿಗೆ ಪ್ರಿಯವಾಗೋದು ಯಾವುದಂದ್ರೆ ನಿಷ್ಕಲ್ಮಶವಾದ ಸೇವೆಯನ್ನ ಯಾರು ಮಾಡ್ತಾರೋ ಅವ್ರಿಗೆ ಹೆಚ್ಚಾಗಿ ಅನುಗ್ರಹವನ್ನು ಮಾಡಿ ಜನ್ಮಾಂತರವನ್ನು ಕಾಯುವಂತಹ ರಾಘವೇಂದ್ರರು. ಅದರಲ್ಲಿ ನಾನು ಕಂಡಾಗೆ ರಾಜಣ್ಣರವರ ಒಂದು ಸೇವೆಯನ್ನ ಕೂಡ ನೋಡಿದೆ. ಅವರ ಮಾತಲ್ಲೇ ಕೇಳೋಣ ಬನ್ನಿ. ರಾಜಣ್ಣ ನಮಸ್ಕಾರ. ಏನಿಲ್ಲ, ಸೇವಕರು ಅಷ್ಟೇ, ನಾವು ಸ್ವಾಮಿ ಸೇವಕರು ಅಷ್ಟೇ ಹೊತ್ತು ನಾವು ಅಧಿಕಾರಿಗಳು ನಾವು ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಹೋಗ್ಬಿಟ್ಟಿದ್ದೆ, ನಾನು ಕರ್ಸ್ಕೊಂಡಿದ್ದೆ ರಾಯರು ತಿರುಗಿ ಮತ್ತೆ ಕರ್ಸ್ಕೊಂಡು ನಾನು ಏನಾಗಿದೆ ಅಂದರೆ ಸೇವೆ ಒಳಗೆ ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಅಂದರೆ ಜನಗಳನ್ನೂ ಹಾಗೆ ನಾನು ಸಂಪರ್ಕ ಇಟ್ಕೊಂಡು ಅವ್ರನ್ನೆಲ್ಲ ಆಧರಿಸ್ತೀನಿ. ಭಾಳ ಖುಷಿ ಆಗುತ್ತೆ. ನಮ್ಮ ಧರ್ಮದರ್ಶಿಗಳೆಲ್ಲ ಸಪೋರ್ಟ್ ಕೊಡ್ತಾರೆ. ಹೀಗೆ ಮಾಡಬೇಕು ಅಂತ ಎಲ್ಲ ನನಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಆದ್ರಿಂದ ಆ ಹುಮ್ಮಸ್ಸು ನನಗೆ ಆ ರಾಯರು ಕೊಟ್ಟಿದ್ದಾರೆ. ಆ ರಾಯರು ಕೊಟ್ಟಿರೋದಕ್ಕೋಸ್ಕರ ಆ ಹುಮ್ಮಸ್ಸಿಂದ ನಾನು ಕೆಲಸ ಮಾಡ್ತಾ ಎಲ್ಲಿವರೆಗೂ ಸೇವೆ ಆಗುತ್ತೋ ಅಲ್ಲಿವರೆಗೂ ನಾನು ಮಾಡ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನಿಮ್ಮ ಈ ನಿಸ್ವಾರ್ಥ ಸೇವೆ ಇನ್ನೂ ಮುಂದುವರಿದೆ. ಸೊ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಇನ್ನಷ್ಟು ಇದನ್ನ ನೋಡಿ ಎಲ್ಲರಿಗೂ ಹೆಚ್ಚಾಗ್ಲಿ ಅಂತ ಕೇಳ್ಕೊತೀನಿ. ಭಾಳ ಸಂತೋಷ, ಭಾಳ ಇವರು ಇಲ್ಲಿ ಸ್ಥಾಪನೆ ಮಾಡಿದವರು ಅವ್ರದ್ದೇ ಇದು ಇದು ಇವರೆಲ್ಲ ಧರ್ಮದರ್ಶಿಗಳು, ಇವರೆಲ್ಲ ಸೇವಕರು, ಎಲ್ಲ ಸೇವೆ ಮಾಡಿರೋರು ಇವರೆಲ್ಲ ಸೇರಿಕೊಂಡು ಅವರು ಅಶ್ವತ್ಥನಾರಾಯಣಪ್ಪವ್ರ ಜೊತೆಲಿ ಸೇರಿಕೊಂಡು ಇವ್ರು ಮಾಡಿರೋರು. ಮತ್ತು ಇವರು ಅವ್ರ ಜೊತೆಲಿ ಇದ್ದವರೆಲ್ಲ ಅಶ್ವತ್ಥನಾರಾಯಣಪ್ಪವ್ರ ಜೊತೆಲಿ ಇದ್ದವರೇ ಇರ್ತಕ್ಕಂಥವ್ರು ಇವರೆಲ್ಲ ಪೂರ್ತಿ. ಹೌದು, ಆಗಿನ ಫೀಲ್ಡ್ ಅವರು ಎಲ್ಲ ಹಳಬರು. ಇವಾಗ ಇವರಲ್ಲಿ ಯಾರು ಇಲ್ಲ, ಇವ್ರು ಯಾರೂ ಇಲ್ಲ, ಒಬ್ಬರು ಇಲ್ಲ, ಇವ್ರು ಯಾರೂ ಇಲ್ಲ ಇಲ್ಲಿ. ಹೌದು, ದೇವ್ರ ಇದಕ್ಕೆ ಹೋಗಿದ್ದಾರೆ. ಅಶ್ವತ್ಥನಾರಾಯಣಪ್ಪ ಕಾಲದಲ್ಲಿ ಮಾಡ್ತಕ್ಕಂಥವ್ರು ಎಲ್ಲ ಇವರೆಲ್ಲ.
ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮ